ನೆಲಮಂಗಲ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ಸಹಕಾರ ಸಂಘಗಳ ಒಕ್ಕೂಟದ ಸಹಯೋಗದಲ್ಲಿ ಬೃಹತ್ ಉಚಿತ ವೈದ್ಯಕೀಯ ಮತ್ತು ಕಣ್ಣಿನ ತಪಾಸಣಾ ಶಿಬಿರ ನಡೆಯಿತು. ಸಾವಿರಾರು ರೈತರು ಭಾಗವಹಿಸಿ ಈ ಶಿಬಿರದ ಪ್ರಯೋಜನ ಪಡೆದರು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೂದಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೂದಿಹಾಳ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆವರಣದಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಒಕ್ಕೂಟ, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಮತ್ತು ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಇವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ನಾನು ಶಿವಕುಮಾರ್ ಟಿ ಅಂತೇಳಿ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಒಕ್ಕೂಟದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಳೆದ 1 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಸಹಕಾರ ಸಚಿವಾಲಯ ಪ್ರಾರಂಭವಾಗಿ ಜುಲೈ 6ಕ್ಕೆ 5 ವರ್ಷ ಆಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆಯುವ ಮೂಲಕ ಈ ಸಹಕಾರ ಸಪ್ತಾಹ ಪ್ರಾರಂಭ ಮೂಲತಃ ನವೆಂಬರ್ 14ರಿಂದ 20ವರೆಗೂ ಇಡೀ ದೇಶಾದ್ಯಂತ ಆಗ್ತಾಯಿತ್ತು. ಈ ಒಂದು ಕೇಂದ್ರದಲ್ಲಿ ಈ ಸಹಕಾರ ಸಚಿವಾಲಯ ಪ್ರಾರಂಭವಾಗಿ ವಿನೂತನ ಯೋಜನೆಗಳು ಜನರಿಗೆ ತಲುಪ್ತಾ ಇರುವ ಹಿನ್ನೆಲೆಯಲ್ಲಿ ಇದು ಒಂದು ಆಶಾದಾಯ ಬೆಳವಣಿಗೆ, ಜೊತೆಗೆ ಜನರಿಗೆ ಲಾಭ ತರುವ ಮತ್ತು ಅವೇರ್ನೆಸ್ ಉಂಟಾಗುವ ಒಂದು ನಿಟ್ಟಿನಲ್ಲಿ ಇದು ವಿಚಾರಗಳು ಜನರಿಗೆ ತಲುಪುವ ನಿಟ್ಟಿನಲ್ಲಿ ಸುಮಾರು 14 ವಿವಿಧ ಬಗೆಯ ಅವೇರ್ನೆಸ್ನ ಕ್ಯಾಂಪ್ಗಳನ್ನ ಹಮ್ಮಿಕೊಳ್ಳಲಿಕ್ಕೆ ನಮಗೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ನಾವು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು ಇದು 6ನೇ ಕಾರ್ಯಕ್ರಮ ನಮ್ಮ ಬೂದಿಹಾಳ್ ಪ್ಯಾಕ್ಸ್ನ ಸಂಯುಕ್ತ ಆಶ್ರಯದಲ್ಲಿ ಮಾಡ್ತಾ ಇರುವಂಥದ್ದು. ಕೊನೆಯದಾಗಿ ನಾಳೆ ವಿಶ್ವನಾಥಪುರ ದೇವನಹಳ್ಳಿ ಒಂದು ಪ್ರೌಢಶಾಲೆಯಲ್ಲಿ ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಿಂಗೆ ಟೋಟಲಿ 7 ಕಾರ್ಯಕ್ರಮಗಳನ್ನು ಇಡೀ ಜಿಲ್ಲಾದ್ಯಂತ ಮಾಡಿ ಸಹಕಾರ ಸಪ್ತಾಹದ ಅಂಗವಾಗಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡು ಸಹಕಾರ ಚಳುವಳಿಗೆ ಪೂರಕವಾಗಿ ನಾವು ಕೆಲಸವನ್ನು ಮಾಡ್ತಾ ಜನರಿಗೆ ಅವೇರ್ನೆಸ್ ಮೂಡಿಸುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡಿದ್ದೇವೆ. ಈ ಒಂದು ತಪಾಸಣಾ ಶಿಬಿರದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಜನ ರೈತರು ಇರ್ಬೋದು, ಸಹಕಾರಿಗಳು ಇದು ಬಂದು ಸ್ವಯಂ ಇದರಲ್ಲಿ ಒಂದು ಅವರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಅವರ ಅಧ್ಯಕ್ಷರಾದ ಮಧುಕುಮಾರ್ ಸಹಕಾರ ಹೇಗಿತ್ತು ಸರ್? ಅತ್ಯಂತ ಭಾಳ ಸಾಮಾಜಿಕ ಕಳಕಳಿಯಿಂದ ನಮಗೆ ಸಹಕಾರ ನೀಡಿದ್ದಾರೆ. ಅವರೊಬ್ಬರೇ ಎಲ್ಲ ಅವರ ಒಂದು ಎಂಟೈರ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು, ಅವ್ರ CEO ಇರ್ಬೋದು. ಸುಮಾರು 15 ದಿನ ಆಯಿತು ಈ ವಿಚಾರನ ಅವ್ರ ಜೊತೆ ಫೋನಲ್ಲಿ ಫಸ್ಟ್ ಮಾತಾಡಿ, ನಂತರ ಕಚೇರಿಗೆ ಬಂದು ಒಂದು ಆಡಳಿತ ಮಂಡಳಿ ಮೀಟಿಂಗ್ ಕರಿತೀವಿ ಅಂತೇಳಿ ಅದನ್ನು ಕರೆದು ಜನರಿಗೆಲ್ಲ ಇದನ್ನು ಪಾಂಪ್ಲೆಟ್ಸ್ ಓಡಿಸಿ, ಜೊತೆಗೆ ಕೆಲವೊಂದು CEOಗಳು ಫೋನಲ್ಲಿ ಕರೆದು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಗ್ರಾಮಾಂತರ ಒಕ್ಕೂಟದ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಮ್ಮ ಬೂದಿಹಾಳ್ ಪ್ಯಾಕ್ ಸೊಸೈಟಿ ಜೊತೆ CEO ಅವರಿಗೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಬೂದಿಹಾಳ್ VSSN ಅಧ್ಯಕ್ಷರಾದ ಶ್ರೀ ಮಧುಕುಮಾರ್ ಮತ್ತು ಎಲ್ಲಾ ನಿರ್ದೇಶಕರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನುರಿತ ವೈದ್ಯರಿಂದ ಸಾಮಾನ್ಯ ಆರೋಗ್ಯ ತಪಾಸಣೆ ಜೊತೆಗೆ ಉಚಿತ ಕಣ್ಣಿನ ತಪಾಸಣೆಯನ್ನು ಕೂಡ ಮಾಡಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೂದಿಹಾಳ್ VSSN ಅಧ್ಯಕ್ಷ ಮಧುಕುಮಾರ್, ನಮ್ಮ ಸುತ್ತಮುತ್ತಲೂ ಸುಮಾರು ಗ್ರಾಮಗಳಿವೆ. ರೈತರು ಆರೋಗ್ಯ ತಪಾಸಣೆಗೆ ನೆಲಮಂಗಲಕ್ಕೆ ಹೋಗಬೇಕು. ಅದೇ ಉದ್ದೇಶದಿಂದ ನಾವು ಈ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. 100 ರೈತರು ಭಾಗವಹಿಸಿ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡು ಉಚಿತ ಕನ್ನಡಕವನ್ನು ಪಡೆದುಕೊಂಡು ಹೋಗಿದ್ದಾರೆ. ನಾವು ಯಾವ ಉದ್ದೇಶದಿಂದ ಈ ಶಿಬಿರ ಮಾಡಿದ್ದೇವೋ ಆ ಉದ್ದೇಶ ಯಶಸ್ವಿಯಾಗಿದೆ. ಈ ಶಿಬಿರದಲ್ಲಿ ಸಾವಿರಾರು ರೈತರು ಭಾಗವಹಿಸಿ ತಪಾಸಣೆ ಮಾಡಿಸಿಕೊಂಡು ಶಿಬಿರವನ್ನು ಯಶಸ್ವಿಗೊಳಿಸಿದರು. ರೈತರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ ಸಂಘದ ಈ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಸಂಘ, ಸಹಕಾರ ಒಕ್ಕೂಟ ಮತ್ತು ಮಹಾಮಂಡಲ ಮತ್ತು ನಮ್ಮ ಬೂದಿಹಾಳ್ ವಿವಿಧೋದ್ದೇಶ ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು. ಇವತ್ತು ಎಲ್ಲ ಒಂದು 250ರಿಂದ 300 ಜನ ಎಲ್ಲ ಇದನ್ನು ಕಾರ್ಯಕ್ರಮವನ್ನು ಬಂದು ಎಲ್ಲ ತೋರಿಸ್ಕೊಂಡಿದ್ದಾರೆ, ಪ್ರಯೋಜನ ಪಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಒಂದು 250ರಿಂದ 300 ಜನ ಎಲ್ಲ ರೈತರುಗಳು, ಸಹಕಾರಿಗಳು ಬಂದು ಎಲ್ಲ ಚೆಕ್ ಮಾಡಿಸ್ಕೊಂಡಿದ್ದಾರೆ. ಕಣ್ಣಿನ ಆರೋಗ್ಯ ಮತ್ತು BP, ಶುಗರು ಎಲ್ಲ ಜನರಲ್ ಚೆಕಪ್ ಎಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಕೇಂದ್ರ ಸರ್ಕಾರದ ಸಹಕಾರ ಇಲಾಖೆಯಿಂದ ಇದೊಂದು ಪ್ರಾರಂಭ 5 ವರ್ಷ ಆಗಿತ್ತು. ಆದ್ದರಿಂದ ಇವತ್ತು ಇದನ್ನು ಮಾಡಿಸ್ತಾ ಇದ್ವಿ. ಕೇಂದ್ರ ಸರ್ಕಾರದಿಂದ ಮಹಾಮಂಡಲಿಗೆ ಒಂದು ಆದೇಶ ಇತ್ತು, ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡಿರಿ ಅಂತೇಳಿ. ಆದ್ದರಿಂದ ಎಲ್ಲ ನಮ್ಮ ಹಳ್ಳಿಗಾಡಿನಲ್ಲಿ ಆಸ್ಪತ್ರೆಗಳು ಕೊರತೆ ಇರೋದ್ರಿಂದ ಇಲ್ಲಿ ನಮ್ಮ ಬೂದಿಹಾಳ್ ವಿವಿಧೋದ್ದೇಶ ಉತ್ಪನ್ನ ಸಹಕಾರ ಸಂಘದ ಇದರೊಳಗೆ ಮಾಡಬೇಕು ಅಂತ ಮಹಾಮಂಡಲದವ್ರು ಕೇಳ್ಕೊಂಡಿರೋದ್ರಿಂದ ಇವತ್ತೆಲ್ಲ ಒಂದು 250ರಿಂದ 300 ಜನ ಇದನ್ನು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ನಾವು ಇದನ್ನು ಸ್ಪೆಕ್ಸು ಅರ್ಧ ರೇಟಿಗೆ ಕೊಡಿಸ್ತಾ ಇದ್ದೀವಿ. ಮೆಡಿಸಿನ್ಸ್ ಏನಾದರೂ ಅವಶ್ಯಕತೆ ಇದ್ದರೆ ಅವ್ರು ಬರ್ಸ್ಕೊಂಡು ಕೊಟ್ಟರೆ ಅದನ್ನು ಕೊಡಿಸ್ತೀವಿ. ಇದನ್ನೆಲ್ಲ ಮುಂದೆ ಇನ್ನೂ ಒಂದು ಸಾತಿ ಮಾಡಿ ಉಚಿತವಾಗಿ ಎಲ್ಲ ಮಾಡಿಸ್ತೀವಿ. ಕಾರ್ಡ್ ಇದ್ದರೆ ಮತ್ತು ಇದು ಆಯುಷ್ಮಾನ್ ಕಾರ್ಡ್ ಇದ್ದರೆ ಅದರ ಉಪಯೋಗ ಪಡ್ಕೊಂಡು ಅಂಥ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಹಾಸ್ಪಿಟ್ಲ್ಗಳಲ್ಲಿ ಮಾತಾಡಿದ್ದೀವಿ.